ನೋಡಿ ವಿದ್ಯಾರ್ಥಿಗಳೇ, ಭಾಳಷ್ಟು ವಿದ್ಯಾರ್ಥಿಗಳು SSLC ಎಕ್ಸಾಮ್ 2 ರಿಸಲ್ಟ್ ಯಾವಾಗ ಅಂತ ಪ್ರಶ್ನೆಗಳನ್ನು ಕೇಳ್ತಾ ಇದ್ರಿ. ಆ ಕುರಿತು ನಿಮಗೆ ಈಗ ಲೈವ್ನಲ್ಲಿ ಒಂದು ಮಾಹಿತಿ ತಿಳಿಸ್ಕೊಟ್ಟಿದ್ದೆ, ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ ಅಂತ. ಅದನ್ನ ಈಗ ತಕ್ಷಣವೇ ತಿಳಿಸ್ಕೊಡ್ತೀನಿ ನೋಡಿ ವಿದ್ಯಾರ್ಥಿಗಳೇ, ಮಂಜುಶ್ರೀ ಅಂತಕ್ಕಂಥವ್ರು ಇವರು IAS ಅಧಿಕಾರಿಗಳು. ಇವರು ಪ್ರಸ್ತುತವಾಗಿ ಕರ್ನಾಟಕ ಶಾಲಾ ಮತ್ತು ಪರೀಕ್ಷಾ ಮೌಲ್ಯಮಾಪನ ಒಂದು KSEAB ಏನಿದೆ ಆ ಇಲಾಖೆಯಡಿ ಒಂದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಚೇರ್ಪರ್ಸನ್, ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೈನ್ಮೆಂಟ್ ಬೋರ್ಡ್ನ ಚೇರ್ಪರ್ಸನ್ ಇವರ ಒಂದು ಅಫಿಷಿಯಲ್ ಆಗಿರ್ತಕ್ಕಂಥ ಎಕ್ಸ್ ಅಕೌಂಟ್ ಅಥವಾ ಟ್ವಿಟರ್ ಅಕೌಂಟ್ನಲ್ಲಿ ಇವರು ತಕ್ಷಣವೇ ರಿಸಲ್ಟ್ ಕುರಿತು ಒಂದಿನ ಮುಂಚೆ ಅಪ್ಡೇಟ್ ಮಾಡ್ತಾರೆ. ಇಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ನಿಮಗೆ. ಇಲ್ಲಿ ನೋಡಿ, ಇದು ಸೆಕೆಂಡ್ PUC, ಇದು 2024 ಸೆಕೆಂಡ್ PUC ಎಕ್ಸಾಮಿನೇಷನ್ 2 ರಿಸಲ್ಟ್ ವಿಲ್ ಬಿ ರಿಲೀಸ್ಡ್ ಟುಮಾರೋ ಅಡ್ವಾನ್ಸ್ ಹೇಳಿದ್ದಾರೆ ನೋಡಿ. ಪತ್ರಿಕಾ ಪ್ರಕಟಣೆ ಮೇ 20ಕ್ಕೆ ಕೊಟ್ಟಿದ್ದಾರೆ ಆದೇಶ. ಏನಂತ, 2024 ದ್ವಿತೀಯ PUC ಪರೀಕ್ಷೆ 2 ಅನ್ನು ದಿನಾಂಕ 29/4/2024 ಮೇ 16ರವರೆಗೆ ನಡೆಸಲಾಗಿತ್ತು. ಇದರ ಫಲಿತಾಂಶವನ್ನು ದಿನಾಂಕ ಮೇ 21ರಂದು ಮಧ್ಯಾಹ್ನ 3 ಗಂಟೆಗೆ ಪ್ರಕಟಿಸಲಾಗುವುದಂತ ತಿಳಿಸಿದ್ದಾರೆ. ಇದೇ ರೀತಿ ಡಿಪಾರ್ಟ್ಮೆಂಟ್ನ ಪ್ರತಿಯೊಂದು ಆದೇಶವನ್ನು ಕೂಡ ನೋಡಿ, SSLC ಎಕ್ಸಾಮ್ 2 ಫೈನಲ್ ಟೈಮ್ ಟೇಬಲ್ ಕೂಡ ಅಪ್ಡೇಟ್ ಮಾಡಿದ್ದಾರೆ. ಅದೇ ರೀತಿ PUC ಸ್ಟೂಡೆಂಟ್ ಅಪ್ಲೈಯಿಂಗ್ ಫಾರ್ ಮಿಗ್ರೇಷನ್ ಸರ್ಟಿಫಿಕೇಟ್ ಕೂಡ ಅಪ್ಡೇಟ್ ಮಾಡಿದ್ದಾರೆ ನೋಡಿ. ಪ್ರತಿಯೊಂದು ಆದೇಶ, ಡಿಪಾರ್ಟ್ಮೆಂಟ್ನ ಪ್ರತಿಯೊಂದು ಆದೇಶನೂ ಕೂಡ ಲಾಸ್ಟ್ ಡೇಟ್ ಆಫ್ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಫಾರ್ ಅಪೇರಿಂಗ್ ಇನ್ SSLC ಎಕ್ಸಾಮ್ 2 ನಾವು ಎಕ್ಸ್ಟೆಂಡ್ ಅಂಟಿಲ್ May 19, 2024 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಪ್ರತಿಯೊಂದು ಆದೇಶಗಳು ಕೂಡ ಮೇಡಮ್ ಅವರು ಅಡ್ವಾನ್ಸ್ ಆಗ್ತಾರೆ. ಅದಕ್ಕೋಸ್ಕರ ನೀವು ಪ್ರತಿದಿನ ಪ್ರತಿಕ್ಷಣ ಈ ಒಂದು ಅಫಿಷಿಯಲ್ ಆಗಿರ್ತಕ್ಕಂಥ ಟ್ವಿಟರ್ ಅಕೌಂಟ್ನ ಫಾಲೋ ಅಪ್ ಮಾಡಿ. ಮೇಡಮ್ ಅವ್ರದ್ದು ತುಂಬ ಹೆಲ್ಪ್ಫುಲ್ ಆಗಿದೆ. ಇಲ್ಲಿ ಏನಾದರೂ ಅಪ್ಡೇಟ್ ಬಂದರೆ ನಾನು ತಕ್ಷಣ ಅಪ್ಡೇಟ್ ಮಾಡ್ತೀನಿ. ಇಲ್ಲಿ ಅಪ್ಡೇಟ್ ಬರೋವರೆಗೆ ನಾನು ಕೂಡ ವಿಡಿಯೋ ಮಾಡಲ್ಲ. ನೀವು ಪ್ರತಿದಿನ ಇಲ್ಲಿ ನೋಡಿ, ನಿಮಗೇನಾದರೂ ಅಪ್ಡೇಟ್ ಸಿಕ್ಕರೆ ನಮ್ಗೆ ಮಾಹಿತಿ ಕೊಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.